ಈ ಮಾದರಿ ಹೆಸರು ವಿಮಾನ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ವಿಭಾಗವನ್ನು ಸುರಕ್ಷಿತವಾಗಿ ಪ್ರತ್ಯೇಕಿಸುವ ಒಂದು ಮಾದರಿ. ನಾವು ಎಲ್ಲಾದರೂ ಪ್ರಯಾಣಿಸುವಾಗ ಬಸ್ಸು, ಕಾರು, ವಿಮಾನ ಆಗಿರಬಹುದು, ಅದರಲ್ಲಿ ಪ್ರಯಾಣಿಸುತ್ತೇವೆ. ಆದರೆ ಈ ಕಾಲದಲ್ಲಿ ಹೆಚ್ಚು ಹಣ ಹೊಂದಿರುವವರು ವಿಮಾನದಲ್ಲಿ ಅನುಕೂಲವಾಗಿದೆ ಮತ್ತು ಬೇಗ ಹೊರಡಬಹುದು ಹಾಗೂ ಅದ್ಭುತವಾಗಿದೆ ಎಂಬುದರ ವಿಷಯವನ್ನು ಕುರಿತು ಹೆಚ್ಚಾಗಿ ವಿಮಾನದಲ್ಲಿ ತಿರುಗಾಡುತ್ತಾರೆ. ಹಾಗೂ ಈಗಿನ ಕಾಲದಲ್ಲಿ ವಿಮಾನಯಾನ ಹೆಚ್ಚಾಗಿ ಬೆಳೆಯುತ್ತಿದೆ. ಹಾಗೂ ಕೆಲವು ಸಂದರ್ಭಗಳಲ್ಲಿ ವಿಮಾನಗಳು ತುರ್ತು ಪರಿಸ್ಥಿತಿಯಲ್ಲಿ ದೊರಕುತ್ತವೆ. ಏಕೆಂದರೆ ಉದಾಹರಣೆಗೆ ಇಂಜಿನ್ ವೈಫಲ್ಯ ಆಗಿರಬಹುದು, ಬೆಂಕಿ ಅಪಘಾತ ಆಗಿರಬಹುದು, ಇನ್ನು ಹಲವು ಕಾರಣಗಳಿಂದ ವಿಮಾನಯಾನವು ಸಂಪೂರ್ಣ ಪ್ಲೇನ್ ಕ್ರ್ಯಾಶ್ ಆಗಿ ನೆಲಕ್ಕೆ ಬಿದ್ದು ಹಾಳಾಗುತ್ತದೆ. ಏಕೆಂದರೆ ಇಂಜಿನ್ ವೈಫಲ್ಯ ಆಗಿರುವ ಬೆಂಕಿ ಅಪಘಾತದಿಂದ ಈ ಕಾರಣವಾಗುತ್ತದೆ. ಈ ಕಾರಣದಿಂದ ನಾವು ಈ ವಿಮಾನ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ವಿಭಾಗವನ್ನು ಸುರಕ್ಷಿತವಾಗಿ ಪ್ರತ್ಯೇಕಿಸುವ ಮಾದರಿಯನ್ನು ಮಾಡಿದ್ದೇವೆ. ಹಾಗೂ ಭಾರತದಲ್ಲಿ ಹಲವಾರು ವಿಮಾನ ದುರಂತಗಳು ನಡೆದಿವೆ. ಅದರಲ್ಲಿ ಪ್ರಮುಖವಾಗಿ ಏರ್ ಇಂಡಿಯಾ ಫ್ಲೈಟ್ ಅಹಮದಾಬಾದ್ ರೀಸೆಂಟಾಗಿ ಅಹಮದಾಬಾದ್ನಲ್ಲಿ ನಡೆದಂತಹ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನವು ಬೆಂಕಿಯಿಂದ ಹೊರಟಿಕೊಂಡು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಬಿದ್ದು ಕ್ರ್ಯಾಶ್ ಆಗಿತ್ತು. ಎರಡನೇದಾಗಿ ಏರ್ ಇಂಡಿಯಾ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದು 2020ರಲ್ಲಿ ಹವಾಮಾನದಿಂದ ದುರಂತದಿಂದ 21 ಜನ ಬಲಿಯಾದರು. ಹಾಗೂ 2010ರಲ್ಲಿ 21 ಜನ ಬಲಿಯಾಗಿ ಮತ್ತು 51 ಜನ ಬಲಿಯಾದರು. ಹಾಗೂ ಏಲಿಯನ್ಸ್ ಏರ್ ಇಂಡಿಯಾ ಫ್ಲೈಟ್ಸಲ್ಲಿ 2000ರಲ್ಲಿ ಪಟ್ಟಣದಲ್ಲಿ ಲ್ಯಾಂಡ್ ಆಗುತ್ತಿದ್ದ ಕಂಟ್ರೋಲ್ ತಪ್ಪಿ ಅದರಲ್ಲಿ 351 ಜನ ಬಲಿಯಾಗುತ್ತಾರೆ. ಹಾಗೂ ಇನ್ನು ಪ್ರತಿ ವರ್ಷ ವಿಮಾನ ದುರಂತಗಳಿಂದಾಗಿ ಹಾಗೂ ಪ್ರಯಾಣಿಕರು ಸಾವಗೀಡಾಗುತ್ತಿರುವುದು ಹೆಚ್ಚಾಗುತ್ತಿದೆ. ಅದರಲ್ಲಿ 2015ರಲ್ಲಿ 271 ಜನರು ಸಾವನ್ನಪ್ಪಿರುತ್ತಾರೆ. ಅದು 61 ಏರೋಪ್ಲೇನ್ ಕ್ರ್ಯಾಶ್ ಆಗಿ. 2016ರಲ್ಲಿ 59 ಏರೋಪ್ಲೇನ್ ಕ್ರ್ಯಾಶ್ ಆಗಿ 231 ಜನ ಸಾವನ್ನಪ್ಪಿರುತ್ತಾರೆ. 2018ರಲ್ಲಿ 51 ಏರೋಪ್ಲೇನ್ ಕ್ರ್ಯಾಶ್ ಆಗಿ 350 ಜನ ಸಾವನ್ನಪ್ಪಿರುತ್ತಾರೆ. ಹಾಗೂ 2019ರಲ್ಲಿ 31 ಏರೋಪ್ಲೇನ್ ಕ್ರ್ಯಾಶ್ ಆಗಿ 201 ಜನ ಸಾವನ್ನಪ್ಪಿರುತ್ತಾರೆ. ಹಾಗೂ 2020ರಲ್ಲಿ 35 ಜನ ಸಾವನ್ನಪ್ಪಿರುತ್ತಾರೆ. ಹಾಗೂ 1 ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತದೆ. ಇವಾಗ ರೀಸೆಂಟಾಗಿ ನಡೆದಂತಹ ಅಹಮದಾಬಾದ್ನಲ್ಲಿ ಈ ವರ್ಷ 8 ಕ್ರ್ಯಾಶ್ಗಳಾಗಿವೆ. ಹಾಗೂ 105 ಜನ ಸಾವನ್ನಪ್ಪಿರುತ್ತಾರೆ. ಹಾಗೂ ಇದರಿಂದ ನಾವು ಈ ಉಪಯೋಗವನ್ನು ಹೇಗೆ ಮಾಡಿದ್ದೇವೆ ಎಂದರೆ ಉಪಯೋಗವನ್ನು ರಾಕೆಟ್ ಅವುಗಳನ್ನು ಒಂದು ಯುದ್ಧದಲ್ಲಿ ಒಬ್ಬ ಸೈನಿಕ ಏನಾದರೂ ರಾಕೆಟ್ಗೆ ಬೆಂಕಿ ಹೊತ್ತಿಕೊಂಡಾಗ ಅವನು ಪ್ಯಾರಾಚೂಟಿಂದ ತನ್ನನ್ನು ಪಾರು ಮಾಡಿಕೊಂಡು ಅದರಿಂದ ಜಿಗಿಯುತ್ತಾನೆ. ಹಾಗೂ ಆ ರಾಕೆಟ್ ಕ್ರ್ಯಾಶ್ ಆಗುತ್ತದೆ. ಆ ಉಪಯೋಗವನ್ನು ನಾವು ಯೋಚನೆ ಮಾಡಿ ಇದನ್ನು ಯಾಕೆ ನಾವು ಏರೋಪ್ಲೇನ್ಗೆ ಉಪಯೋಗಿಸಬಾರದು ಎಂದು ನಮ್ಮ ವಿಜ್ಞಾನ ಶಿಕ್ಷಕರ ಜೊತೆ ಚರ್ಚಿಸಿದಾಗ ಅವರು ಅಪ್ರಿಷಿಯೇಟ್ ಮಾಡಿ ಈ ಐಡಿಯಾವನ್ನು ಉಪಯೋಗಿಸೋಣ ಎಂದು ಹೇಳಿದರು. ಆ ಕಾರಣದಿಂದ ನಾವು ಒಂದು ಸಲ ಒಂದು ಚಿತ್ರವನ್ನು ಬಿಡಿಸಿ ಅದನ್ನು ಉಪಯೋಗವಾಗುತ್ತೆ ಎಂಬುದನ್ನು ಕುರಿತು ಒಂದು ಮಾಡಿದಾಗ ನಮ್ಮ ಸೈನ್ಸ್ ಟೀಚರ್ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ ಅದನ್ನೇ ಮಾಡೋಣ ಅಂದರು. ಅದಕ್ಕೆ ನಾವು ಈ ಮಾಡಲ್ನ ಮಾಡಿದ್ದೀವಿ. ನಾನು ಈ ವಿಮಾನವನ್ನು 2 ಭಾಗಗಳಾಗಿ ಮಾಡಿದ್ದೇನೆ. ಒಂದು ಪೈಲಟ್ ವಿಭಾಗ, ಒಂದು ಪ್ರಯಾಣಿಕರ ವಿಭಾಗ. ಒಂದು ಅಪಘಾತಕ್ಕೀಡಾದ ಏನಾದರೂ ಹವಾಮಾನದಲ್ಲಿ ಮುನ್ಸೂಚನೆ ಏನಾದರೂ ಕಾರಣದಿಂದ ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತಿದ್ದಾಗ ಪೈಲಟ್ ಅದನ್ನು ಮೊದಲನೇ ತಿಳ್ಕೊಂಡು ಹಾಗೂ ಸೆನ್ಸರ್ ಕೂಡ ಇದನ್ನು ಅಳವಡಿಸಿದೆ. ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸಿಂದ ಇದನ್ನು ಮಾಡಿದ್ದೇವೆ. ಯಾಕೆಂದರೆ ಪೈಲಟ್ ಗೊತ್ತಿದ್ದಾಗ ಆವಾಗ ಆಟೋ ಮೋಡು ಏರೋಪ್ಲೇನೇ ಆನ್ ಆಗಿರುತ್ತೆ. ಅದೇ ಥರ ಸೆನ್ಸರ್ಸ್ಗಳು ಇರುತ್ತೆ. ಏನಾದರೂ ಹವಾಮಾನದ ದುರಂತದಿಂದ ಈ ಸೆನ್ಸರ್ ಮುಂದೆ ಏನಾದರೂ ಬಂದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಆದ್ದರಿಂದ ಏನಾದರೂ ಅಪಘಾತಕ್ಕೀಡಾಗುವ ಸಂದರ್ಭದಲ್ಲಿ ಈ ಸೆನ್ಸರ್ ತಾನಾಗಿ ಈ ಕ್ಯಾಬಿನನ್ನು ಹೊರಗೆ ಚಿಮ್ಮಿಸುತ್ತೆ. ಇದರ ಮೂಲಕ ಪೈಲಟ್ ಈ ಬಟನ್ ಒತ್ತಿದಾಗ ಪ್ಯಾರಾಚೂಟ್ನಿಂದ ಕೆಳಗೆ ಬರುತ್ತದೆ ಮತ್ತು ಸುರಕ್ಷಿತವಾಗಿ ಭೂಮಿಗೆ ಲ್ಯಾಂಡ್ ಆಗುತ್ತದೆ ಹಾಗೂ ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತದೆ. ಹಾಗೂ ಇನ್ನು ಇದರ ಉಪಯೋಗಗಳೆಂದರೆ
ಪ್ರಯಾಣಿಕರನ್ನು ಸುರಕ್ಷಿತವಾಗಿಸಬಹುದು ಹಾಗೂ ವಿಮಾನದಲ್ಲಿ ಎಷ್ಟು ಸುರಕ್ಷಿತವಾಗುತ್ತದೆ ಹಾಗೂ ಮುಂದಿನ ಯುದ್ಧದಲ್ಲಿ ಸೈನಿಕರು ಮತ್ತು ನಾವಿಕರಿಗೆ ನಾಗರಿಕ ವಿಮಾನಗಳಲ್ಲಿ ಉಪಯೋಗಿಸಬಹುದು ಹಾಗೂ ಪ್ರಯಾಣಿಕರು ವಿಮಾನದಲ್ಲಿ ಚಲಿಸಲು ಅಥವಾ ಪ್ರಯಾಣಿಸಲು ಹೆಚ್ಚು ಒಂದು ವಿಶ್ವಾಸ ಸಿಗುತ್ತದೆ. ಯಾಕೆಂದರೆ ಎಲ್ಲರೂ ಭಯ ಪಡ್ತಾ ಇರ್ತಾರೆ, ವಿಮಾನದಲ್ಲಿ ದುರಂತ ಆಗ್ಬಿಡುತ್ತಾ, ಏರೋಪ್ಲೇನ್ ಕ್ರ್ಯಾಶ್ ಆಗ್ಬಿಡುತ್ತಾ ಅನ್ನೋ ಒಂದು ಯೋಚನೆಯಲ್ಲಿ ಒಬ್ಬೊಬ್ಬರು ಏರೋಪ್ಲೇನ್ಗೆ ಹತ್ತಲ್ಲ. ಆ ಕಾರಣದಿಂದ ಈ ಒಂದು ವಿಶ್ವಾಸ ಸಿಗುತ್ತೆ ಅವರಿಗೆ ಏರೋಪ್ಲೇನ್ ಪ್ರಯಾಣಿಸಲು ಹಾಗೂ ಇದರಿಂದ ನಮ್ಮ ಭವಿಷ್ಯದಲ್ಲಿ ತುಂಬ ಉಪಯೋಗ ಆಗ್ಬೋದು. ಇದು ತಾಂತ್ರಿಕ ಸವಾಲಿದೆ, ಯಾಕಂದರೆ ಇದರಲ್ಲಿ ತುಂಬ ಯೋಚನೆಗಳೆಲ್ಲ ಇವೆ, ಮಾಡಬೇಕು ಅಂದರೆ ಕಷ್ಟ ಇದೆ. ಆದ್ರೂ ಈಗಿನ ನಮ್ಮ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಮ್ಮ ಫ್ಯೂಚರಲ್ಲಿ ಇದನ್ನು ನಾವು ಖಂಡಿತ ಮಾಡ್ಬೋದು ಅಂತ. ಧನ್ಯವಾದಗಳು. ಈಗ ಇಲ್ಲಿ ಸೆನ್ಸರ್ ಮುಖಾಂತರ ಮುಂದುಗಡೆ ಸಂಭವಿಸಬಹುದು ಅಂತ ಅಕಸ್ಮಾತ್ ಇಲ್ಲಿ ಎಂಜಿನ್ ಸರ್ ಅದೇ ಪೈಲಟ್ ಇರ್ತಾನೆ, ಆ ಪೈಲಟ್ ಇದ್ದಾಗ ಬಟನ್ ಒತ್ತಾನೆ ಸರ್. ಇದೆಲ್ಲ ಸೆನ್ಸರ್, ಆ ಪೈಲಟ್ ಇದ್ದಾಗ ಈ ಸೆನ್ಸರ್ ಕೆಲಸ ಮಾಡುತ್ತೆ ಸರ್. ಇದು ಸೂಚನೆನ ಇದಂದರೆ ಆ ಪೈಲಟ್ ಇದ್ದರೆ ಇದು ಸೂಚನೆ ಸಿಕ್ತಾಗಲೇ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಸರ್. ಸರ್ ಅಂದರೆ ಪೈಲಟ್ಗೆ ನಾವು ಎಷ್ಟು ಮಾಡಲ್ ಮಾಡ್ತೀವಿ ಇನ್ನೂ ಈ ಥರ ಐಡಿಯಾ ಉಪಯೋಗಿಸ್ತಾರೆ, ಬೇರೆ ಐಡಿಯಾ ಉಪಯೋಗಿಸ್ತಾರೆ. ರಾಕೆಟ್ ಇದೆಯಲ್ಲ ಸರ್, ಪೈಲಟ್ ಅದನ್ನು ಬಿಟ್ಟು ಪ್ಯಾರಾಶೂಟ್ ಬರ್ಕೊಡ್ತಾರೆ ನಾವು ಒಬ್ಬನೇ. ಆದರೆ ಇದು ಫುಲ್ ಕ್ಯಾಬಿನ್ ಇದೆಯಲ್ಲ ಸರ್, ಅದಕ್ಕೆ ನಾವು ಇದು ನೋಡ್ಕೊಳ್ತೀವಿ. ಮಾಡಲೇ ಬೇರೆ ನಮಗೆ ಕೆಳಗಡೆ ಹೆಂಗಂತು ಅಂತದ್ದು ಅದು ಪ್ಯಾಸೆಂಜರ್ ಕ್ಯಾಬಿನ್ ಇದೆಯಲ್ಲ ಅದು ಕೆಳಗಡೆ ಬಂದಿರಪ್ಪ, ಇಲ್ಲಿ ಕೆಳಗಡೆ ಇದೆ. ಇನ್ನು ಇದ್ರ ಪ್ರಕಾರ ಇಲ್ಲಿ ಹೋಗಿ ಮಾಡಲು ಅಂದರೆ ಉಲ್ಟಾ ಅಲ್ಲ ಸರ್, ಇದು ನಾವು ಮಾಡಲ್ ಎಕ್ಸ್ಪ್ರೆಷನ್ ಮಾಡ್ಕೊಂಡು ಬರ್ಕೊಂಡಿರೋದು ಗೊತ್ತು ಸರ್. ಈ ಥರ ಬರ್ದಿಲ್ಲ ಸರ್ ನಾವು, ಅದನ್ನೇ ನಾವು ಯಾಕೆಂದರೆ ಮಾಡಲ್ ಬರ್ಕೊಂಡಿದ್ದೀವಿ ಈಸಿಯಾಗಿ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಅಂತ. ಅದಕ್ಕೆ ಹಿಂಗೆ ಬರೀಬೋದಿತ್ತಲ್ಲ ಸರ್, ಹಿಂಗೆ ಬರೀಬೋದಿತ್ತು ಸರ್. ಆದರೆ ನಾವು ಐಡಿಯಾ ಹೆಂಗೆ ಸರ್, ಅವಾಗ ಐಡಿಯಾ ಬರ್ತೀವಿ ಸರ್. ಅಂದರೆ ಇದು ಸ್ವಲ್ಪ ಫೇಲ್ಯೂರ್ ಆಗಿ ಸರ್, ಮೊದಲೆಲ್ಲ ಯಾರು ಫೇಲ್ಯೂರ್ ಮಾಡಿದ್ರೆ ಮಾತ್ರ ಫೇಲ್ಯೂರ್ ಆಯಿತು ಸರ್. ಆವಾಗ ಇಂಪ್ರೂವ್ ಮಾಡಿ ಸರ್ ಇದು ಮಾಡಿ ಸರ್ ಬರ್ತಲ್ಲ ಅಂದರೆ ಈಗ ಗೊತ್ತಾಗ್ತಿಲ್ಲ ಏನು ಅದು ಯಾಕಂಗಾಯಿತು ಅಂತ ನಾವು ಕನ್ಫ್ಯೂಷನ್ನು ಕುತೂಹಲ ಅಷ್ಟೊಂದು ಏನು ಅಂತಂದರೆ ಓಪನ್ ಆಗ್ತಿದೆ, ಇಲ್ಲಿ ಮೇಲೆ ಬಂದು ಮೇಲೆ ಇಷ್ಟು ಬಂದು ನಡೆಯಬಹುದು ಅಂತ ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದಪ್ಪ ನಾವು. ಸರ್ ಅಂದರೆ ನಾವು ಬರಬೇಕಲ್ಲ ಈಗ ಚಿತ್ರ ಬಿಡ್ಸೋಕ್ಕಾಗಲಿಲ್ಲ ಅಂದರೆ ಸರ್, ಇಲ್ಲಿ ಸರಿಯಾಗಿ ಬಿಡ್ಸೋಕ್ಕಾಗಲಿಲ್ಲ ಸರ್, ಅದಕ್ಕೆ ಇಲ್ಲಿ ಬಿಟ್ಟಿದ್ದು ಸರ್. ತಪ್ಪು ಹಿಂಗೆ ಚಿತ್ರ ವಿಮಾನಕ್ಕೆ ಬಿಡಿಸಿದಾಗ ನಾವು ಐಡಿಯಾಸ್ ಪ್ರಕಾರ ಇದನ್ನು ಈ ಥರ ಮಾಡಿದ್ದು. ಯಾಕಂದರೆ ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ ನಾವು. ಇವಾಗ ನಾವು ಬಟ್ಟೆ ಮಾಡೋಕ್ಕಾಗಲ್ಲ, ಕೆಳಗಡೆ ಬರುತ್ತೆ. ಈ ಥರನೇ ಚಿತ್ರ ಬರೀಬೇಕು ನಿರ್ಮಾಣ ಕಷ್ಟ ನಿಮಗೆ ನೀವು ಕಷ್ಟವಾಗಿರೋದೇ ಮಾಡ್ಬಿಟ್ಟು ಅದು ಚಿತ್ರ ಬರೆಯೋಕ್ಕಾಗ್ತಾ ಇಲ್ಲ ಅಂತ ಏನೋ ಬರೀಬೋದು ಏನಿದೆ ಅದನ್ನೇ ಮಾಡೋಕ್ಕೆ ಯಾರು ನೋಡಿದ್ರೆ ಯಾವ ರೀತಿ ಒಂದು ನಿಮಿಷ ವಿಡಿಯೋ ಮಾಡಿ ಬರ್ತೀನಿ, ಈಗಲೇ ಬರ್ತೀನಿ.